ಇಟ್ಕೊಂಡು ಬದುಕು ಬದಲಾಗಬೇಕಾದರೆ ಬದುಕುವ ದಾರಿ ಬದಲಾಗಬೇಕು. ಇಷ್ಟ ಇದ್ರ ಮೂಲ ಕಾರಣ. ಬದುಕು ಬದಲಾಗಬೇಕಾದರೆ ಬದುಕುವ ದಾರಿ ಬದಲಾಗಬೇಕು. ಬದಲು ನಮ್ಮದು ನಂಬಿಕೆ ಅನ್ನತಕ್ಕಂಥ ಒಂದು ಚಿಕ್ಕ ಆಸರೆ ಸಿಕ್ಕರೆ ಮನುಷ್ಯ ಏನೇನು ಸಾಧಿಸಬಲ್ಲದು. ನಂಬಿಕೆ ಬೇಕು. ಮೊದಲು ನಂಬಿಕೆ ಅಂತಕ್ಕಂಥ ಒಂದು ಆಸರೆ ನಮಗೆ. ಈ ಮಾನವನಿಗೆ ಆಸರೆ ಏನಪ್ಪ ಅಂತಂದ್ರೆ ನಂಬಿಕೆ. ಚೆಕಪ್ ಹೇಳ್ದ, ಎಲ್ಲಾರ್ದು ನಟ್ ಕಡ್ಯಾಕೆ ಹೋಗ್ತೀನಿ, ಎಲ್ಲಾರ್ದು 8 ದಿನಕ್ಕೆ ಒಂದು ಆಳ ಹಿಡ್ಕೊತಿದ್ರು ನಟ್ ಕಡ್ಯವರು. ನಂದು ಹಿಡ್ಕೊತಿರಕ್ಕಿಲ್ಲ, ಕಾರಣ ನಂಬಿಕೆ. ಹೌದಲ್ರಿ? ಮತ್ತೆ ನಾನು ಹಂಗೆ ನಟ್ ಕಳ್ಸೇನು ಗಣೇಶ. ಮತ್ತು ವಾರಕ್ಕೊಂದು ಆಳು ಸೇವ್ ಇಟ್ಕೊಂಡು ಮುಂದೆ ಅದನ್ನ ಕಡಿದು ಕೊಟ್ಟಾಗ ಆ ರೊಕ್ಕ ಕೊಡು ನಾಗಪ್ಪ ಬಾಳಿ ಹುಟ್ಟಿದಾಗ ಇಲ್ಲ. ಒಂದು ವಾರಕ್ಕೊಂದು ಆಳು ಇಟ್ಟು ನಾನು ನಟ್ ಕಳ್ಸೋದಂಗ ಆ ಹಂಗೆ ಕೊಡೋಂಗಿಲ್ಲ. 10 ರೂಪಾಯಿ ಇಟ್ಕೊಂಡು ಅದಕ್ಕೆ ಮತ್ತೆ 20 ರೂಪಾಯಿ ಕೊಡಬೇಕಲ್ಲ. ಯಾಕೆ ದುಜಾವ್ರು ಇಟ್ಕೊಂಡಿರ್ತೇವೆ ಅಂದಾಗ ಇದಕ್ಕೇನಕ್ಕೆ ನಂಬಿಕೆ. ನಂಬಲೇ ಮನವೇ ಹಂಬಲ ಸಿಕ್ಕಲವೇಲ್ಲ, ನಂಬಿಕೆ. ಅಂಥ ನಂಬಿಕೆ ಅಂತಕ್ಕಂಥದ್ದು ಈ ಮಾನವನಿಗೆ ಒಂದು ಚಿಕ್ಕ ಆಸರೆ. ಮಾನವ ಏನೇನು ಸಾಧಿಸಬಹುದು. ಒತ್ತಡ ಮತ್ತು ಸಮಸ್ಯೆ, ಒತ್ತಡ ಮತ್ತು ಸಮಸ್ಯೆ ಇಲ್ಲದ ಮನೆಯೇ ಇಲ್ಲ, ಮನುಷ್ಯನೂ ಇಲ್ಲ. ಪ್ರತಿಯೊಬ್ಬರಲ್ಲಿ ಮಾನವನಲ್ಲಿ ಒಂದೊಂದು ಸಮಸ್ಯೆ ಇದ್ದಿರ್ತದೆ. ಈಗ ಎಷ್ಟು ಮಂದಿ ನಾವು ಕೂಡಿದೆ ಅಂದಾಗ ನಮ್ಮಲ್ಲಿ ಒಂದೊಂದು ಥರ ಒಂದೊಂದು ಸಮಸ್ಯೆ ನಮ್ಮಲ್ಲಿ ಕಾಡ್ತಿರ್ತಾವೆ. ಇಲ್ಲ ಅಂದ್ರೆ ಏನು? ಒತ್ತಡ. ಒತ್ತಡ ಅಂದ್ರೆ ಏನು? ಅರ್ಜೆಂಟ್, ಈಗ ಆಗ್ಬೇಕಪ್ಪ, ನಮ್ಗೆ ಸಕಲ ಸಿದ್ಧಿಗೆ ಬೇಕು. ಇದಕ್ಕೆ ಒತ್ತಡ ಮತ್ತು ಸಮಸ್ಯೆ. ಮಕ್ಕಳದಾರ ಸಮಸ್ಯೆ ಇರ್ತೈತಿ. ಏನೇನು ಸಮಸ್ಯೆದೊಳಗೆ ಸಿಲುಕಿಕೊಂಡು ನಾವು ಒದ್ದಾಡ್ಲಿಕ್ಕೆ ಹತ್ತಿದೆವು. ಇದಕ್ಕೆ ಸಂಸಾರ. ಸಂಸಾರ ಅನ್ನೋದು ಯಾತಕ್ಕೆ? ಒತ್ತಡಕ್ಕೆ ಸಿಕ್ಕೊಂಡ್ರೆ ಏನು ನಾವು ಸಿಕ್ಕೊಂಡು ಒಲಿವಿಂದಿ ಒದ್ದಾಡ್ತೇವಲ್ಲ ಒತ್ತಡಕ್ಕೆ, ಇದು ಸಂಸಾರ. ಮಹಾತ್ಮರು ತುಕಾರಾಮ್ ಮಹಾರಾಜರು ಅಷ್ಟಲ್ಲ, ಏನು ಅಗ್ರಗಣ್ಯ ಸಂತರಾಗಲ್ಲ, ಅವರಿಗೆ ಒತ್ತಡಕ್ಕೆ ಸಿಕ್ಕೊಳ್ಳೇ ಸಂಸಾರ ಮಾಡುವಾಗಲೂ ಅವರು ಸಂತರು, ಶರಣರು, ಅನುಭಾವಿಗಳು. ಅಂಥ ಅನುಭಾವಿಗಳ ಮಾತ ಇದು. ಅನಪೇಕ್ಷ ಚತುರ್ದಕ್ಷ ಉದಾತ್ಮ. ಅಂಥ ಏನು ಅನುಭಾವಿಗಳದಾರಲ್ಲ, ಸಂತರಷ್ಟ ಅಲ್ಲ, ಶರಣರು ಇದ್ರೊಳಗೆ ಬರ್ತಾರೆ, ಅನುಭಾವಿಗಳು ಬರ್ತಾರೆ. ಇವರು ಎಲ್ಲರಿಗಿಂತ ಮಿಗಿಲಾದವರು ಅನುಭಾವಿಗಳು. ಮಡವಾಳಪ್ಪನವ್ರು ಹೇಳಿದರು ಹಿಂದೆ, ಎಲ್ಲರಿಗೆ ಮಾತು ಗೊತ್ತದ. ಪುರಾಣ ಪುಂಡುಗೋಷ್ಠಿ ಶಾಸ್ತ್ರ ಸಂತಿದ್ದಂಗೆ ನೀ ಏನು ಕಂಡಿ ಅದನ್ನು ಹೇಳಂದ್ರೆ ಮುಂದಿನ ನಾ ಮಾತಾಡೋದು. ನೀ ಏನು ಕಂಡಿ ಈ ಮಾನವನಾಗಿ ಈ ಭೂಮಿ ಮೇಲೆ ಜನ್ಮ ತಾಯಿ ಬಂದಿದ್ದಿ, ನೀ ಏನು ಕಂಡಿದಿ ಅದನ್ನು ಹೇಳ. ಸುಮ್ಮನೆ ಕೊಂಡ್ರು ಭೀಮ್ ಹಿಂತ ಗಗ ಹಿಡಿದಿದ್ದ, ಅರ್ಜುನ್ ಹಿಂಗೆ ಬಾದಾಗ ಆಡ್ಕೊ ಬಂದ, ಅದನ್ನು ಹೇಳಕ್ಕೆ ಹೋಗಬೇಡ. ಶಾಸ್ತ್ರ ಸಂತಿದ್ದಂಗೆ, ಸಂತ್ಯಾಗ ಶಾಸ್ತ್ರ ಹೇಳಿದ್ರೆ ಅದಕ್ಕೆ ಕೇಳೋರು ಬಾರೆ. ಸಂತಿದ್ದಂಗೆ 12 ಬಜಾರ್ ಕುಡಿತೈತಿ ಸಂತಿ ಒಳಗೆ. ಸಂತಿದ್ದಂಗೆ ಶಾಸ್ತ್ರ ಹೇಳ್ಕೊಂತ ಹೋದ್ರೆ ಆಗುವುದೇನತಿ? ನಾವು ಮಾನವ ಜನ್ಮ ತೊಟ್ಕೊಂಡು ಬಂದಿದ್ದೇವೆ ಅಂದಾಗ ನಮ್ಮ ಅನುಭವ ಇನ್ನೊಬ್ಬರಿಗೆ ಹಂಚಬೇಕು. ಆಗ ಶಾಸ್ತ್ರ ಪುರಾಣ ಪುಣ್ಯಕಥೆ ಯಾಕ್ರಿ ಮಾಡೋದು? ನಮ್ಮಲ್ಲೇನು ಅನುಭವ ನಾವು ತಗೊಂಡಿದ್ದೇವಲ್ಲ, ಮಹಾತ್ಮರ ಕಡೆಯಿಂದ, ಬುದ್ಧಿಜೀವಿ ಕಡೆಯಿಂದ, ಇದನ್ನು ಇನ್ನೊಬ್ಬರಿಗೆ ಹಂಚಿದಾಗ ನಾವು ಏನಾಗ್ತೇವೆ ಅಂದ್ರೆ ಅನುಭಾವಿಗಳಾಗ್ತೇವೆ. ಇಷ್ಟ ಇದ್ರು ಕಾರಣ. ಮಹಾರಾಜರು ಇವ್ರು ಹೇಳಿದ್ರು, ಈಗ ಮಡಾಳಪ್ಪನವರು ನೀ ಕಂಡದ್ದೇ ಹೇಳಪ್ಪ ಅದನ್ನು ಹೇಳಿದ್ರು. ಹಂಗೆ ಇಲ್ಲಿ ಏನು ಬಂದಂದ್ರೆ ಅನಪೇಕ್ಷೆ ಸುಚಿರ್ದ. ಯಾವುದರ ಮ್ಯಾಲೂ ಅರ್ಜುನ ಆಸೆ ಇಲ್ಲದವ. ಆಸೆ ಇಲ್ಲದವ್ರಂದ್ರೆ ಯಾರು? ಸಂತರು. ನಾವಾದ್ರಿ ಮತ್ತೆ ಹಿಂದೆ ಆಗಿ ಹೋದವ್ರು ಅಗ್ರಗಣ್ಯ ಸಂತರ, ಅವರು ಅನಪೇಕ್ಷೆ ಸುತ್ತಿರ್ತಕ್ಷವು. ಇವತ್ತು ಊಟಿಲ್ಲ ಕುಡಿಸಿದನು ಅವ್ರು ಬೇಕಂದ್ರು.
ನಮ್ಮೂರಾಗ ತುಕಾರಾಮ್ ಮಹಾರಾಜ್ ಇದ್ದ ನೀನು ನೋಡಿರ್ಬೇಕು ಅವನು ಜ್ಞಾನೋಬನ ಅಪ್ಪ ಅವ್ನು ನೋಡ್ಯಾನು. ಊಟ ಇಲ್ಲ ಅಂದ್ರೆ ಇಲ್ಲ ಇಲ್ಲ, ಊಟ ಕೇಳಿಲ್ಲ ಮತ್ತು ಅವರು ಸಂತರು. ಅವ್ರ ಅಂತ್ಯಕ್ಕೆ ಏನೂ ಇಲ್ಲ, ಅವ್ಗೇನು ಕಡಿಮೆ ಇದ್ದಿದ್ದಿಲ್ರಿ ಮಹಾರಾಜರು. ಇವ್ರು ನೋಡ್ಯಾರ, ಇವ್ರು ತಿಂದೀವಿ ಸ್ಥಾಪನಾ ಮಾಡಿದವರು ಮುಗುಳಿ ಮಹಾರಾಜರನ್ನ ಒಬ್ಬರ ಅಲ್ಲ, ಒಂದು 7-8 ಮಂದಿ ಕೂಡಿ ಒಂದು ಟೀಮ. ಅದರೊಳಗೆ ತುಕಾರಾಮ್ ಮಹಾರಾಜರು ಅಂದ್ರೆ ಒಣೆಲವ್ರು. ಅದಕ್ಕೆ ತುಕಾರಾಮ್ ಮಹಾರಾಜ ಸ್ಥಾಪನಾ ಮಾಡ್ಯಾನಪ್ಪ ನಮ್ಮ ದಿಂಡಿ ಕ್ವಾಟೂರು ದಿಂಡಿ ಕ್ವಾಟೂರು. ಅವ್ರು ಸ್ವಲ್ಪ ವರ್ಣನ ಹೇಳ್ಬೇಕಂತಿದ್ರೆ ಮುಗುಳಿ ತುಕಾರಾಮ್ ಮಹಾರಾಜ ಒಂದು ಈಗ ನಂಗೆ ದಿಂಡಿ ಹಾಕಿದ್ರಾಗ ಒಂದು ದಿಂಡಿ ಮುಗಿಸಿ ಒಬ್ಬರಿಬ್ಬರು ಅವ್ರು ಕೂಡ ಬಂದ ಬಿಡ್ತಿದ್ರು ಗಣೇಶ ಮುಗುಳಿಗೆ.